ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಪೊಂಗಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಯಲ್ಲಿ 1/4 ಗ್ಲಾಸ್ ಅಷ್ಟು ಹೆಸರುಬೇಳೆ ತಗೊಳ್ತಾ ಇದ್ದೀನಿ. ಹೆಸರುಬೇಳೆನೇ ಹಾಕಬೇಕು ಅಂತೇನಿಲ್ಲ, ಕಡಲೆಬೇಳೆನೂ ಸಹ ಹಾಕೋಬಹುದು. ನಾನು ಹೆಸರುಬೇಳೆ ಹಾಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು, ಸೀದೋಗ್ಬಾರ್ದು. ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬರ್ತಾ ಇದೆ. ಇಷ್ಟು ಹುರ್ಕೊಂಡ್ರೆ ಸಾಕು, ಅತಿ ಹೆಚ್ಚು ಹುರ್ಕೋಬೇಕಾಗಿಲ್ಲ. ಪೊಂಗಲ್ಗೆ ನಾವು ಬೆಲ್ಲ ಯೂಸ್ ಮಾಡೋದ್ರಿಂದ ಅದು ಹೀಟು, ಸೊ ಹಂಗಾಗಿ ಹೆಸರುಬೇಳೆ ಮತ್ತು ಬೆಲ್ಲ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೆಸರುಬೇಳೆನ ಹಾಕ್ಕೊಳ್ಳೋದು. ನೋಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಂತರ ಒಂದು ಕುಕ್ಕರ್ಗೆ ನಾನು ಹೆಸರುಬೇಳೆ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಂತರ ನಾನು ಏನು ಹುರಿದಿಟ್ಕೊಂಡಿದ್ದೀನಿ ಹೆಸರುಬೇಳೆನ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ 1-2 ಸತಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನೇನು 1 ಗ್ಲಾಸ್ ಅಕ್ಕಿ ಮತ್ತು 3/4 ಗ್ಲಾಸ್ ಹೆಸರುಬೇಳೆಗೆ 4 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಬೇಕಂದ್ರೆ ಇನ್ನೂ 1 ಗ್ಲಾಸ್ ಹೆಚ್ಚಿಗೆ ಹಾಕೊಂಡ್ರು ಏನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಕುಕ್ಕರಲ್ಲಿ ಅಂದರೆ ಬೇಗ ಜಾಸ್ತಿ ಬೆಂದ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಈಕ್ವಲ್ ಆಗಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 2ರಿಂದ 3 ವಿಷಲ್ಲು ಕೂಗಿಸ್ಕೊಂಡ್ರೆ ಸಾಕು. ಅದು ಕೂಗೋ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಸ್ಟವ್ ಆನ್ ಮಾಡಿಕೊಂಡು 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನೇನು 1 ಗ್ಲಾಸ್ ಅಷ್ಟು ಅಕ್ಕಿ 3/4 ಗ್ಲಾಸ್ ಅಷ್ಟು ಹೆಸರುಬೇಳೆ ತಗೊಂಡಿದ್ದೆ, ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಬೆಲ್ಲ ಸ್ವಲ್ಪ ಸ್ವೀಟು ಕಡಿಮೆ ಇರುತ್ತೆ, ಬ್ರೌನ್ ಕಲರ್ ಬೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ 2 ಗ್ಲಾಸ್ ಲೆಕ್ಕದಲ್ಲಿ ಬೆಲ್ಲನ ನಾವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ನೀರು ಮತ್ತು ಬೆಲ್ಲ ಎಲ್ಲ ಕರಗಿದೆ. ಈಗ ವಿಷಲ್ಲು ಕುಗ್ಗಿದಾದ್ಮೇಲೆ ಅಕ್ಕಿನೂ ಮತ್ತು ಹೆಸರುಬೇಳೆನೂ ಸಹ ಆಗಿದೆ. ನಾನೇನು ಆವಾಗಲೇ ಹೇಳ್ತಂದೆ ಹೆಸರುಬೇಳೆನೇ ಹಾಕಬೇಕು ಅಂತೇನಿಲ್ಲ, ಕಡಲೆಬೇಳೆನೂ ಸಹ ಹಾಕ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಆಗಿದೆ, ಬೆಂದಿದೆ ಸಹ. ಈಗ ನಾವೇನು ಬೆಲ್ಲ ಮತ್ತು ನೀರನ್ನು ಕುದಿಸಿಟ್ಕೊಂಡಿರೋದನ್ನ ಸೋಸ್ಕೊಳ್ತಾ ಇದ್ದೀನಿ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ, ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ, ಯಾಕೆ ಸೋಸ್ಕೋಬೇಕು ಅಂದರೆ ಬೆಲ್ಲದ ಮುದ್ದೆಯಲ್ಲಿ ಗಲೀಜಿರುತ್ತೆ ಅಂತ ಈ ಥರ ನೀಟಾಗಿ ಸೋಸ್ಕೋಬೇಕು. ಬೆಲ್ಲ ಬ್ರೌನ್ ಕಲರ್ ಇಲ್ಲದೆ ಇರೋದ್ರಿಂದ ಈ ಥರ ವೈಟ್ ಅನ್ನಿಸ್ತಿದೆ. ನಂತರ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸಕ್ಕೆ ಇಟ್ಕೊಳ್ಳೋಣ. ವಿಷಲ್ ಕೂಗಿಸ್ತೀರನೆ ಒಂದು 10 ನಿಮಿಷ ಕುದಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಈ ರೀತಿ ಇದ್ರೆ ನೀಟಾಗಿ ಆಗಿದೆ ಅಂತ. ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಒಂದ್ಸತಿ ಎಲ್ಲ ನೀಟಾಗಿ ತಿರುಕೊಂಡು ಇದನ್ನ ಸೈಡ್ ಇಟ್ಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ 1-2 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು GRB ತುಪ್ಪ. ತುಪ್ಪ ಕಾದಾದ್ಮೇಲೆ ಸ್ವಲ್ಪ ಒಣಕೊಬ್ಬರಿ ತುರ್ಕೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಪೊಂಗಲ್ಗೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಅಡ್ವಾನ್ಸ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.